ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಯಾಕೆಂದರೆ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. 2 ಬಾರಿ ಮುಂದೂಡಲ್ಪಟ್ಟಿತ್ತು ಬಿಡುಗಡೆಯ ದಿನಾಂಕ. ಈಗ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ಆಗಸ್ಟ್ 26ರಂದು ತೆರೆಗಪ್ಪಳಿಸಲಿದೆ ಯಶ್ ಅವರ ಟಾಕ್ಸಿಕ್. ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನಲ್ಲೂ ಶೂಟ್ ಆಗಿದೆ ಸಿನಿಮಾ. ಹಂಗೆ ನೋಡೋಕ್ಕೆ ಹೋದರೆ ನಿಮಗೆ ಈ ಹಿಂದೆನೇ ಬಿಡುಗಡೆ ಆಗಬೇಕಾಗಿತ್ತು. ದುರಂಧರ್ ಸಿನಿಮಾ ಬಂತು, ಆ ಸಂದರ್ಭದಲ್ಲಿ ವಾರ್ ಬೇರೆ ಡಿಕ್ಲೇರ್ ಆಗಿತ್ತು ಅಮೆರಿಕ ಇರಾನ್ದು. ಆ ಕಾರಣಕ್ಕೋಸ್ಕರ ಮುಂದೂಡಿಕೆ ಆಯಿತು. ಮತ್ತೊಂದು ಡೇಟ್ ಫಿಕ್ಸ್ ಆಯಿತು, ಅದೂ ಕೂಡ ಮುಂದೂಡಿಕೆ ಆಯಿತು. ಈಗ ಕೊನೆಗೆ 3ನೇ ಬಾರಿಗೆ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 26ಕ್ಕೆ ಈಗ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರವನ್ನು ಚಿತ್ರತಂಡ ಮಾಡಿದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಹಾಗೆ ನೋಡೋಕೆ ಹೋದರೆ ಇದು ಸಿನಿಮಾ ಬಿಡುಗಡೆ ಯಾವಾಗಲೂ ಆಗಬೇಕಾಗಿತ್ತು, ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ. ಈಗ ಇದನ್ನು ಫೈನಲ್ ಡೇಟ್ ಅಂತ ಅನ್ಕೋಬಹುದಾ? ಯಾವ ರೀತಿ ತಯಾರಿ ನಡೆಸಿದೆ ಚಿತ್ರತಂಡ? ಖಂಡಿತವಾಗ್ಲೂ ಅರವಿಂದ್, ಅದೇ ಅನುಮಾನ ಎಲ್ರಿಗೂ ಇತ್ತು. ಹೀಗಾಗಿ ಅಂದರೆ ಮಾರ್ಚ್ 19ಕ್ಕೊಂದ್ಸಲ, ಜೂನ್ 4ಕ್ಕೊಂದ್ಸಲ ರಿಲೀಸ್ ಡೇಟು ಅನೌನ್ಸ್ ಆದಾಗ ಸಿಕ್ಕಾಪಟ್ಟೆ ಜನರು ನಿಜಕ್ಕೂ ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಇದೇ ವರ್ಷ ರಿಲೀಸ್ ಆಗುತ್ತೋ ಇಲ್ಲೋ ಅಂಥೇಳಿ. ಯಾಕೆ ಅಂತಂದರೆ ಟಾಕ್ಸಿಕ್ ಸಿನಿಮಾ ರೀಶೂಟ್ ಆಗುತ್ತೆ ಅಂದರೆ ಯಶ್ ಸಿನಿಮಾಕಾನ್ ಫೆಸ್ಟ್ನಲ್ಲಿ ಭಾಗವಹಿಸಿದ ಬಳಿಕ ಸಿನಿಮಾವನ್ನು ರೀಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತೆಲ್ಲ ಸುಳ್ಳು ವದಂತಿಗಳು ಹಬ್ಬಿದ್ವು. ಹೀಗಾಗಿ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋದೇ ಇಲ್ಲ, 2027ಕ್ಕೆ ರಿಲೀಸ್ ಆಗುತ್ತೆ, ಹೀಗೆಲ್ಲ ಒಂದು ವದಂತಿ ಹಬ್ಬಿತ್ತಲ್ಲ. ಅಂಥವರ ಬಾಯಿ ಮುಚ್ಚಿಸುವ ಕೊನೆಯ ಯತ್ನ ಇದು. 2 ತಿಂಗಳು ಉಳಿದಿದೆ. ಅಂದರೆ ಆಗಸ್ಟ್ 26ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗೋದು ಪಕ್ಕ ಅಂತ ಹೇಳಿ. ಯಶ್ ಅವರು ಪಕ್ಕಾ ಪ್ಲ್ಯಾನ್ ಮಾಡಿದ್ದು. ಅಂದರೆ ಈ ಹಿಂದೆ ಕೂಡ ಹೇಳಿದರು, ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಕೂಡ, ಜೂನ್ 4ಕ್ಕೆ ರಿಲೀಸ್ ಯಾಕಾಗಲ್ಲ ಅಂತ ಹೇಳಬೇಕಾದ್ರೆ ಅವರು ಖಡಾಖಂಡಿತವಾಗಿ ಹೇಳಿದರು, ನನಗೆ ಬಿಸ್ನೆಸ್ ಪ್ಲ್ಯಾನು ವೈಡ್ ಆಗಿ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡೋದಿದೆ, ಹೀಗಾಗಿ ನಾನು ದಿನಾಂಕವನ್ನು ಸ್ವಲ್ಪ ಮುಂದೂಡ್ತೀನಿ ಅಂತ ಹೇಳಿದರು. ಅದರ ಪ್ರಕಾರವೇ ಇದೀಗ ಸಿನಿಮಾಕಾನ್ ಫೆಸ್ಟ್ನಲ್ಲಿ ಭಾಗವಹಿಸಿದ ಬಳಿಕ ಬಿಸ್ನೆಸ್ಸನ್ನು, ಅಂದರೆ ಹಾಲಿವುಡ್ನಲ್ಲಿ ಮುಖ್ಯವಾಗಿ ಅವರು ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರಲ್ಲ, ಆ ಬಿಸ್ನೆಸ್ಸನ್ನು ಇನ್ನೂ ಅತ್ಯಂತ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅದು ಈಗ ಪಕ್ಕ ಆಗಿದೆ. ಯಶ್ ಅವರು ಕಳೆದ ವಾರವಷ್ಟೇ ಮತ್ತೆ ಅಮೆರಿಕಾಗೆ ಹೋಗಿದ್ರು. ಅದಾದ ಬಳಿಕ ಅಲ್ಲಿಂದಲೇ ಈ ಒಂದು ಹೊಸ ಸುದ್ದಿಯನ್ನು ಘೋಷಣೆ ಮಾಡಿದೆ ಟಾಕ್ಸಿಕ್ ಟೀಮ್. ಅರವಿಂದ್. ರೈಟ್ ಭಾರತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.